ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮರವಿದ್ದು ಫಲವೇನು ನೆರಳಿಲ್ಲದಣ್ಣಕ್ಕ, ದನವಿದ್ದು ಫಲವೇನು ದಯವಿಲ್ಲದಣ್ಣಕ್ಕ, ಹಸುವಿದ್ದು ಫಲವೇನು ಹಯನವಿಲ್ಲದಣ್ಣಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದಣ್ಣಕ್ಕ, ಅಗಲಿದ್ದು ಫಲವೇನು ಬಾಣವಿಲ್ಲದಣ್ಣಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದಣ್ಣಕ್ಕ. ಚನ್ನಮಲ್ಲಿಕಾರ್ಜುನ. ಅಕ್ಕಮಹಾದೇವಿಯವರು ಈ ಒಂದು ವಚನದಲ್ಲಿ ನಮ್ಮ ಜೀವನದ ದಾರ್ಶನಿಕ ಜೀವನದ ಒಂದು ಮೌಲ್ಯವನ್ನು ನಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಮರವಿರುತ್ತೆ, ಆ ನೆರಳೆ ಕೊಡದೇ ಇರೋ ಮರ ಇದ್ದರೇನು ಇಲ್ಲದಿದ್ದರೇನು. ನಮ್ಮ ಹತ್ರ ದನ ಇರುತ್ತೆ, ದುಡ್ಡಿರುತ್ತೆ, ಸಾಕಷ್ಟು ದುಡ್ಡಿದೆ, ದಯನೇ ಇಲ್ಲ, ಯಾರಿಗೂ ಕೊಡು ಇಚ್ಛೆನೂ ಇಲ್ಲ ನಮಗೆ. ಇಂಥ ಒಂದು ಹಣ ಯಾರ ಜೇಬಲಿದ್ದು ಏನು ಫಲವಂತ ಕೇಳ್ತಾರೆ. ಹಸು ಇರುತ್ತೆ, ನಮ್ಮಲ್ಲಿ ಸುಮಾರು ಹಸುಗಳನ್ನ ಕಟ್ಟಿದ್ದೀವಿ, ಹಯನನೇ ಇಲ್ಲ. ಹಯನ ಅಂದರೆ ಹಾಲು ಅಥವಾ ಹಸುಗಳಿಂದ ಬರತಕ್ಕಂಥ ಒಂದು ಪದಾರ್ಥಗಳು ಇಲ್ಲದೆ ಇರುವಾಗ ಆ ಹಸುಗಳು ಎಷ್ಟಿದ್ದರೆ ಏನು ಫಲ ಅಂತ ಇಲ್ಲಿ ಅಕ್ಕಮಹಾದೇವಿಯವರು ಕ್ವಶನ್ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟೋ ಜನ ರೂಪ ಸುಂದರಿಯರಿರ್ತಾರೆ, ಅವರನ್ನು ನಾವು ಅಂತೀವಿ, ಈಗ ಒಂದು ಮದುವೆ ಮಾಡಬೇಕಾದ್ರೂ ಕೂಡ ಅಂತೀವಿ, ರೂಪ ನೋಡ್ಕೊಂಡು ತೊಗೊಂಡ್ಬರಬೇಡಿ, ಗುಣ ನೋಡ್ಕೊಂಡು ತೊಗೊಂಬನ್ನಿ ಅಂತ. ಯಾಕಂತಂದರೆ ರೂಪ ಹೇಗೆ ಇರ್ಬೋದು, ಬಟ್ ಗುಣ ಚೆನ್ನಾಗಿರಬೇಕು. ಒಂದು ಸಂಸಾರ ಚೆನ್ನಾಗಾಗಬೇಕು, ಒಂದು ಜೀವನ ಚೆನ್ನಾಗಾಗಬೇಕು ಅಂದರೆ ಅವರು ಗುಣವಂತರಾಗಿರಬೇಕು ಅಂತ ಹೇಳ್ತಾರೆ ಅಲ್ವಾ. ಅಗಲಿದ್ದು ಫಲವೇನು ಬಾಣವಿಲ್ಲದಣ್ಣಕ್ಕ. ಅಗಲು ಅಂದರೆ ನಾವು ಕರಿಬೋದು ತಾಟು, ನಮ್ಮ ಒಂದು ಪ್ಲೇಟು ಅಲ್ವಾ. ನಮ್ಮ ಎಂಥ ಪ್ಲೇಟ್ ಇದ್ದು ಏನು ಪರ, ಬಾಣ ಇಲ್ಲವದನ್ನಕ್ಕ ಅಂದರೆ ಬಾಣ ಅಂತ ಯಾವುದು ಕರೀತಾರೆ ಇಲ್ಲಿ, ಅಕ್ಕಿ ಅನ್ನ, ಒಂದು ಎಷ್ಟೋ ದೊಡ್ಡ ದೊಡ್ಡ ಪಾತ್ರೆಗಳಿರ್ಬೋದು, ಅನ್ನನೇ ಇಲ್ಲ ಅಂತಂದರೆ ಏನು ಪ್ರಯೋಜನ ಅಂತ ಇಲ್ಲಿ ಅಕ್ಕಮಹಾದೇವರು ಅಂತಾರೆ. ಅದ್ರ ಜೊತೆಗೆ ಹೇಳ್ತಾರೆ, ನಾನಿದ್ದು ಫಲವೇನು ನಿಮ್ಮ ಒಂದು ಜ್ಞಾನನೇ ಇಲ್ಲ, ಕ್ಷಣರ ಅರಿವನೇ ಇಲ್ಲ, ನಾನಿದ್ದು ಫಲವೇನು ಅಂತ ಕರೀತಾರೆ ಅಲ್ವಾ. ಎಂಥ ಒಂದು ಅದ್ಭುತವಾದ ವಚನ ಅಕ್ಕಮಹಾದೇವಿಯವರ ಒಂದು ವಚನ ಈ ನಮ್ಮ ಜೀವನದಕ್ಕೆ ದಾರಿಯಾಗಿದೆ. ಎಲ್ಲ ಶರಣರು ಪ್ರತಿ ವಾರದಂತೆ ತಟ್ಟಂತ ಉತ್ತರಿಸಿ ಶರಣು ವಿಶ್ವವಚನ್ ಫೌಂಡೇಶನ್ ವತಿಯಿಂದ ಪ್ರತಿ ವಾರ ನಡೆದುಕೊಂಡು ಬರ್ತಾ ಇದೆ. ಇವತ್ತು ನನಗೆ ಒಂದು ಸುಯೋಗ, ಯಾಕಂದರೆ ನಮ್ಮ ಒಂದು ಸಂಸ್ಥಾಪಕರು ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಿ ಅಂತ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು 5 ಪ್ರಶ್ನೆಗಳಿಗೆ ಪ್ರತಿಯೊಬ್ಬರೂ ಕೂಡ ಉತ್ತರವನ್ನು ಕೊಡ್ತೀರಾ ಅನ್ನೋ ನಂಬಿಕೆ ನನಗೆ ಕೂಡ ಇದೆ. ಅಂಥ ಒಂದು ಪ್ರತಿ ವಾರ ಬಂದಿರುವಂಥ ಆನ್ಸರ್ಗಳನ್ನ, ನಿಮ್ಮ ಒಂದು ಉತ್ತರಗಳನ್ನ ನಾನು ಕೂಡ ನೋಡ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ 5 ಪ್ರಶ್ನೆಗಳನ್ನು ನಾನು ಇವಾಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಶರಣರೆ. ಮೊದಲನೆಯ ಪ್ರಶ್ನೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ ಎಂಬ ಸಾಲುಗಳು ಇರುವ ಕವಿ ಸಿದ್ದಯ್ಯ ಪುರಾಣಿಕರ ಕವಿತೆಯ ಹೆಸರೇನು? ಇನ್ನೊಂದು ಸಾರಿ ಹೇಳ್ತೀನಿ, ಬಸವನ ಬೆಳಕೆ ಎಲ್ಲಾಡಿ ಬಂದೆ ಎಂಬ ಸಾಲುಗಳು ಇರುವ ಕವಿ ಸಿದ್ದಯ್ಯ ಪುರಾಣಿಕರವರ ಕವಿತೆಯ ಹೆಸರೇನು? ಎರಡನೆಯ ಪ್ರಶ್ನೆ, ಜಗತ್ತು ಕಂಡ ಸಮಗ್ರ ಯುಗಪುರುಷ ಎಂದು ಯಾರನ್ನು ಕರೆಯಲಾಗುತ್ತದೆ? ಜಗತ್ತು ಕಂಡ ಯುಗಪುರುಷ ಎಂದು ಯಾರನ್ನು ಕರೆಯಲಾಗುತ್ತದೆ? ಮೂರನೆಯ ಪ್ರಶ್ನೆ, ಬಸವ ಪೂರ್ವ ಯುಗದಲ್ಲಿ ಸಮಾಜವನ್ನು ನಿಯಂತ್ರಿಸುತ್ತಿದ್ದ ಶಕ್ತಿಗಳು ಯಾವುವು? ಮೂರನೆಯ ಪ್ರಶ್ನೆ, ಬಸವ ಪೂರ್ವ ಯುಗದಲ್ಲಿ ಸಮಾಜವನ್ನು ನಿಯಂತ್ರಿಸುತ್ತಿದ್ದ ಶಕ್ತಿಗಳು ಯಾವುವು? ನಾಲ್ಕನೆಯ ಪ್ರಶ್ನೆ, ಇಂದಿನ ಕೂಡಲ ಸಂಗಮಕ್ಕೆ ಹಿಂದೆ ಏನೆಂದು ಕರೆಯುತ್ತಿದ್ದರು? ನಿಮ್ಗೆ ಗೊತ್ತಲ್ಲ, ಎಷ್ಟೋ ಕಾರ್ಯಕ್ರಮಗಳಿಗೆ ನೀವು ಹೋಗ್ತಾ ಇರ್ತೀರ. ನಾಲ್ಕನೆಯ ಪ್ರಶ್ನೆ, ಇಂದಿನ ಕೂಡಲ ಸಂಗಮಕ್ಕೆ ಹಿಂದೆ ಏನೆಂದು ಕರೆಯುತ್ತಿದ್ದರು? ಐದನೆಯ ಪ್ರಶ್ನೆ, ಕೂಡಲ ಸಂಗಮದಲ್ಲಿ ನಡೆಯುತ್ತಿದ್ದ ಘಟಿಕೋತ್ಸವಕ್ಕೆ ಆಗಮಿಸಿದ ಮಂಗಳವೇಡದ ಬಿಜ್ಜಳ ರಾಜನ ಮಂತ್ರಿಯ ಹೆಸರೇನು? ಇನ್ನೊಂದು ಸಾರಿ ಹೇಳ್ತೀನಿ, ಕೂಡಲ ಸಂಗಮದಲ್ಲಿ ನಡೆಯುತ್ತಿದ್ದ ಘಟಿಕೋತ್ಸವಕ್ಕೆ ಆಗಮಿಸಿದ ಮಂಗಳವೇಡದ ಬಿಜ್ಜಳ ರಾಜನ ಮಂತ್ರಿಯ ಹೆಸರೇನು? ಈ 5 ಪ್ರಶ್ನೆಗಳಿಗೆ ತಾವು ಎಲ್ಲರೂ ಕೂಡ ಉತ್ತರವನ್ನು ನೀಡಬೇಕು. ಹಾಗೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಪ್ರೈಸ್ ಕೂಡ ನಿಮಗೆ ಬರ್ತಾ ಇದೆ. ಅಷ್ಟೇ ಅಲ್ಲದೆ
ಶರಣು ವಿಶ್ವವಚನ್ ಫೌಂಡೇಶನ್ನ ಈ ಒಂದು ಕಾರ್ಯಕ್ರಮವನ್ನು ತಾವುಗಳು ಮೆಚ್ಚಿ ಇನ್ನು ಯಾರಾದರೂ ಕಾರ್ಯಕ್ರಮ ಈ ಒಂದು ಫೌಂಡೇಶನಕ್ಕೆ ಸದಸ್ಯರಾಗುವರಿದ್ದರೆ, ತಮ್ಮ ಸ್ನೇಹಿತರು ಯಾರಾದರೂ ಈ ಒಂದು ಫೌಂಡೇಶನವನ್ನು ಬೆಂಬಲಿಸುವ ಆಸೆಯಲ್ಲಿದ್ದರೆ ಈ ಒಂದು ಮಾಹಿತಿಯನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಈ ಒಂದು ಸದಸ್ಯತ್ವದೊಂದಿಗೆ ತಮಗೆ ಪ್ರತಿ ವರ್ಷ ಬಿಡುಗಡೆಯಾಗುವ ನಮ್ಮ ಶರಣು ಡೈರಿಗಳಿರ್ಬೋದು, ಮತ್ತು ಅನೇಕ ಗ್ರಂಥಗಳಿರ್ಬೋದು, ವಚನ ಪುಸ್ತಕಗಳಿರ್ಬೋದು, ನಿಮ್ಮ ಒಂದು ಸದಸ್ಯತ್ವಕ್ಕೆ ಅದರ 2ರಿಂದ 3 ಪಟ್ಟು ಶರಣು ವಿಶ್ವವಚನ್ ಫೌಂಡೇಶನ್ ಅನೇಕ ಪುಸ್ತಕಗಳನ್ನ ತಮ್ಮ ಮನೆಗೆ ತಲುಪಿಸುವ ಕಾರ್ಯವನ್ನು ಮಾಡ್ತಾ ಇದೆ. ಹಾಗಾಗಿ ತಮ್ಮ ಪ್ರೋತ್ಸಾಹ ಶರಣು ವಿಶ್ವವಚನ್ ಫೌಂಡೇಶನ್ ವಿಶ್ವಕ್ಕೆ ಒಂದು ಮಾದರಿಯಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು.